ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅವನೊಬ್ಬ ರೌಡಿ ಶೀಟರ್ ಇದ್ದಾನೆ. ಅವನು ಆ ಥರ ಮಾತ್ರ ನಾನು ಯಾವತ್ತೂ ನೋಡಿಲ್ಲಪ್ಪ. MLAಗಳು ವಿಧಾನಸಭೆಯಲ್ಲಿ MLCಗಳು ಆ ಥರ ಏಕಾಏಕಿ ಇನ್ನೊಬ್ಬ ಶಾಸಕರು ನಾವು ಮಾತಾಡಿದ್ದೀವಿ, ನಾವು ಸದನದಲ್ಲಿ ಎಲ್ಲ ಥರ ಮಾತಾಡಿದ್ದೀವಿ. ಅಂದ್ರೆ ಅಲ್ಲಿ ಒಂದು ಗೌರವ ಘನತೆ ಇರುತ್ತೆ. ಮಾತಾಡ್ಬೇಕು, ವೈಯಕ್ತಿಕ ಗಲಾಟೆ ನಿಮ್ಮ ಕ್ಷೇತ್ರದಲ್ಲಿರುವಂಥ ರಿಲೇಶನ್ಶಿಪ್ ಅಂತ ತಗೊಂಬಂದು ಸದನ ಮುಂದೆ ತೋರಿಸೋಂಥದ್ದಲ್ಲ. ನೀವು ರೋಡಲ್ಲಿ ನಿಂತ್ಕೊಂಡು ಕೂಗಾಡ್ದಂಗಲ್ಲ ಸದನದಲ್ಲಿ ಮಾತಾಡೋದು. ಹೌದು, ಎಲ್ಲ ಆಗಿನ ಭಾಗವಾಗಿ ಇವತ್ತು ನಡೆದಿರೋದು. ನಾವು 17ನೇ ತಾರೀಕು ಬಹಳ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ ಬಳ್ಳಾರಿಯಲ್ಲಿ. ಸತ್ಯನ ಮಾತಾಡಿದ್ರು. DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅವ್ರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸತ್ಯನ ಮಾತಾಡಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರ ತಪ್ಪಾಗಿದೆ, ನಮ್ಮ ಗೃಹ ಸಚಿವರು ಸೂಕ್ತವಾಗಿ ಇದಕ್ಕೆ ಇದನ್ನ ಮಾಡಿಲ್ಲ ಅನ್ನೋದು ಅದು ಜಗತ್ತಿಗೆ ರಾಜ್ಯಕ್ಕೆ ಗೊತ್ತಿಲ್ಲ ಅಂತದ್ದು. ಒಬ್ಬ ಗೊತ್ತಿಲ್ಲ ಅನ್ನೋಂಥ ಮಂತ್ರಿ ಯಾರು ಇದ್ದಾರೆ ಅಂತಂದು ಈ ರಾಜ್ಯದಲ್ಲಿ ಗೃಹ ಸಚಿವರು ಅಂತೇಳಿ ನೀವು ಯಾರು ಕೇಳೋದು ಕೂಡ ಹೇಳ್ತಾರೆ. ಪ್ರಧಾನಮಂತ್ರಿ ಆದ ನಂತರ 2014ರಿಂದ 2024 ತನಕ ಕೊಟ್ಟಂತ ಹಣ ಎಷ್ಟು ಅಂತಂದ್ರೆ 8.5 ಲಕ್ಷ ಕೋಟಿಯನ್ನು ಕೊಟ್ಟಿದೆ. % ಕೂಡ ಅಸೆಟ್ ಕ್ರಿಯೇಷನ್ ಮಾಡಕ್ಕಾಗಿಲ್ಲ. ಎಲ್ಲೂ ಕೂಡ ನಿರ್ಣಾಯಕವಾಗಿ ಜನರ ಬದುಕು ಬದಲಾವಣೆ ಆಗಿದೆಯಪ್ಪ ಈ ಕಾರಣಕ್ಕೋಸ್ಕರ ಅನ್ನುವಂಥ ರೀತಿ ನಾವು ಯಾವುದನ್ನು ಕೂಡ ಗುರುತಿಸಲೇ ಇರುವಂತ ಮಟ್ಟಕ್ಕೆ ಇದರಲ್ಲಿ ಅವ್ಯವಹಾರ ಆಗಿದೆ. ಎಷ್ಟು ಕಾಮಗಾರಿಗಳನ್ನು ಮಾಡಿದೀರ ನೀವು ನೋಡಿರ್ಬೋದು. ಪತ್ರಿಕೆ ಎಲ್ಲ ಬಂದು ಖಾಲಿ ಪೆನ್ ಡ್ರೈವ್ ನ ಕೊಟ್ಟಿಲ್ಲ, ಕೊನೆಗೆ ಅದಕ್ಕೆ ಏನೋ ಸಂಶಯಿಸಿಕೊಟ್ಟು ಮತ್ತೆ ಅಧಿವೇಶನ ಮುಗಿದ ನಂತರ 5 ದಿವಸ ಆದ ನಂತರ ನನಗೆ ಮತ್ತೆ ಅದಕ್ಕೆ ಉತ್ತರವನ್ನ ಕೊಟ್ಟರು. ನಮ್ಮ ಚಿತ್ರದುರ್ಗಕ್ಕೆ ಸುಮ್ಮನೆ ನಿಮ್ಮ ಅಂದಾಜಿಗೆ ಕೇಳ್ತಾ ಇದ್ದೀನಿ. ಕಳೆದ 3 ವರ್ಷದಲ್ಲಿ ನಾನು ಕೇಳಿದಂತ ಪ್ರಶ್ನೆ ಏನಿತ್ತು ಅಂತಂದ್ರೆ, ಕಳೆದ 3 ವರ್ಷದಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಉದ್ಯೋಗ ಖಾತ್ರಿಗೆ ಎಷ್ಟು ಹಣ ಬಂದಿದೆ? ಕಳೆದ 3 ವರ್ಷದಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಅಷ್ಟೇ ಸುಮಾರು 900 ಕೋಟಿ ರೂಪಾಯಿ ಹಣ ಬಂದಿದೆ. ಈ ವರ್ಷದ್ದು ಸೇರಿದ್ರೆ ಸುಮಾರು 1200 ಕೋಟಿ ಅಷ್ಟು ಹಣ ಬಂದಿದೆ. ಈ ವರ್ಷ ಚಾಲ್ತಿ ಇರುವಂತ ವರ್ಷದ್ದು ಕೂಡ ಸೇರಿಸಿದ್ರೆ 1200 ಕೋಟಿ ಅಷ್ಟು ಹಣ ಬಂದಿದೆ. ಅಂದ್ರೆ 1200 ಕೋಟಿ ನಮ್ಮ ಜಿಲ್ಲೆಗೆ ಏನ್ ಅಸೆಟ್ ಕ್ರಿಯೇಷನ್ ಆಗಿದೆ? ನಾನು ಕಾಮಗಾರಿಗಳ ಪಟ್ಟಿಯನ್ನು ಕೂಡ ಕೇಳಿದ್ದೆ. ನೀವು ಎಷ್ಟು ಕಾಮಗಾರಿಗಳ ಹೊಣೆಗಾರಿಕೆ ಭರತ್ ರೆಡ್ಡಿನೇ. ಇದಕ್ಕೆ ಕುಮ್ಮಕ್ ಕೊಡ್ತಾ ಇರುವಂತ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಅವರೇ, ಇವರಿಬ್ಬರ ಮೇಲೂ ಕೇಸ್ ಹಾಕ್ಬೇಕು. ಭರತ್ ರೆಡ್ಡಿಯನ್ನ ತಕ್ಷಣ ಇವರು ನೋಟಿಸ್, ಜನಾರ್ದನ್ ರೆಡ್ಡಿ ಶ್ರೀರಾಮ್ ಮನೇಲಿ ಕೂತವ್ರಿಗೆ ನೋಟಿಸ್ ಕೊಡ್ತಾರೆ. ಯಾರು ಗಲಭೆ ಮಾಡಿಸಿದ್ರು ಅವ್ರನ್ನ ಆರಾಮಾಗಿರಕ್ಕೆ ಮುಖ್ಯಮಂತ್ರಿ ಭೇಟಿ ಮಾಡಿದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ತಾರೆ ಮುಖ್ಯಮಂತ್ರಿ. ಇವ್ರಿಗೆ ಏನಾದ್ರೂ ಈ ಕಾನೂನಿನ ಮೇಲೆ ಗೌರವ ಇದ್ರೆ, ರಾಜ್ಯದ ಕಾನೂನಿನ ಮೇಲೆ ಸುವ್ಯವಸ್ಥೆ ಮೇಲೆ ಗೌರವ ಇದ್ರೆ, ಬೇರೆ ಕಡೆ ಈ ತರ ಘಟನೆಗಳು ಆಗ್ಬಾರ್ದು ಅನ್ನೋದಿದ್ರೆ ತಕ್ಷಣ ಭರತ್ ರೆಡ್ಡಿ ಬಂಧಿಸಬೇಕು. ಮತ್ತೆ ಭರತ್ ರೆಡ್ಡಿ ಸಹಚರರು ಏನಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೊಂಡು ಬಳ್ಳಾರಿಯಲ್ಲಿ
ಶಾಸಕ ಯಾರಾದ್ರೂ ಪರವಾಗಿಲ್ಲ, ಕಾನೂನಿಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ಅವ್ರು ಕಠಿಣ ಕ್ರಮ ತಗೊಂತೀವಿ ಅನ್ನೋ ರೀತಿಯಲ್ಲಿ ಗಂಡಸ್ತಾನ ತೋರಿಸ್ಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.